ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ರಾಶಿಗೂ ಒಂದೊಂದು ವಿಶೇಷವಾದ ದೇವಸ್ಥಾನ ಅಥವಾ ಕ್ಷೇತ್ರ ಇರುತ್ತದೆ. ಆ ಕ್ಷೇತ್ರಕ್ಕೆ ಭೇಟಿ ನೀಡುವುದರಿಂದ ಆ ರಾಶಿಯವರ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಅದರಲ್ಲೂ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಎದುರಿಸುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಂತೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಸಿಂಹರಾಶಿಗೂ ಆ ದೇವಸ್ಥಾನಕ್ಕೂ ಇರುವ ನಂಟು ಏನು? ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಆಗುವ ಪ್ರಯೋಜನಗಳೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾವು ಮಾತನಾಡುತ್ತಿರುವ ಆ ವಿಶೇಷ ದೇವಸ್ಥಾನ ಇರುವುದು ತಮಿಳುನಾಡು ರಾಜ್ಯದ ತಿರುವರೂರು ಜಿಲ್ಲೆಯ ಶ್ರೀವಾಂಚಿಯಂ ಎಂಬ ಪವಿತ್ರ ಸ್ಥಳದಲ್ಲಿ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಇಲ್ಲಿನ ಮುಖ್ಯ ದೇವತೆಯನ್ನು ಶ್ರೀವಾಂಚಿನಾಥ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂ, ಅಂದರೆ ತಾನಾಗಿಯೇ ಉದ್ಭವಿಸಿದ್ದು ಎಂದು ನಂಬಲಾಗಿದೆ. ಹಾಗೆಯೇ ಇಲ್ಲಿನ ಅಮ್ಮನವರು ಮಂಗಲಾಂಬಿಗೈ. ಈ ಕ್ಷೇತ್ರವು ಶಿವನ ಪಾದಲ್ ಕ್ಷೇತ್ರ ಸ್ಥಳಂಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲ್ಪಟ್ಟಿದೆ. ದೇವಾಲಯದ ಪೂರ್ವ ಗೋಪುರವು 11 ಅಂತಸ್ತುಗಳನ್ನು ಹೊಂದಿದ್ದು 108 ಅಡಿ ಎತ್ತರವಾಗಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸಿಂಹರಾಶಿಯವರು ಏಕೆ ಈ ದೇವಸ್ಥಾನಕ್ಕೆ ಹೋಗಬೇಕು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನು ಆತ್ಮವಿಶ್ವಾಸ, ಶಕ್ತಿ ಮತ್ತು ತೇಜಸ್ಸಿಗೆ ಸಂಕೇತ. ಪುರಾಣಗಳ ಪ್ರಕಾರ ಒಮ್ಮೆ ಸೂರ್ಯದೇವನು ತನ್ನ ಅಹಂಕಾರದಿಂದಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದನಂತೆ. ತನ್ನ ತೇಜಸ್ಸನ್ನು ಮರಳಿ ಪಡೆಯಲು ಸೂರ್ಯದೇವನು ಈ ವಾಂಚಿನಾಥ ಸ್ವಾಮಿಯನ್ನು ಕುರಿತು ಕಠಿಣ ತಪಸ್ಸು ಮಾಡಿದನು. ಸೂರ್ಯನ ತಪಸ್ಸಿಗೆ ಮೆಚ್ಚಿದ ಶಿವನು ಅವನಿಗೆ ಪುನಃ ತನ್ನ ತೇಜಸ್ಸನ್ನು ಕರುಣಿಸಿದನು. ಸೂರ್ಯದೇವನು ಭೇಟಿ ನೀಡಿ ಪೂಜಿಸಿದ ಸ್ಥಳವಾದ್ದರಿಂದ ಸಿಂಹರಾಶಿಯವರು ಇಲ್ಲಿಗೆ ಭೇಟಿ ನೀಡುವುದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜೀವನದ ಅಡೆತಡೆಗಳು ದೂರವಾಗುತ್ತವೆ. ಈ ದೇವಾಲಯವು ಪ್ರಧಾನವಾಗಿ ಶಿವನಿಗೆ, ಅಂದರೆ ಕೈಲಾಸನಾಥರ್ ಸಮರ್ಪಿತವಾಗಿದೆ. ಶಿವಂಚಿಯಂ ಎಂದರೆ ಶಿವನಿಗೆ ಪ್ರಿಯವಾದ ಅಥವಾ ಶಿವನು ನೆಲೆಸಿರುವ ಸ್ಥಾನ ಎಂದು ಅರ್ಥೈಸಲಾಗುತ್ತದೆ. ಈ ಕ್ಷೇತ್ರವು ಪಲ್ಲವರ ಕಾಲದ ವಾಸ್ತುಶಿಲ್ಪದ ಪ್ರಭಾವವನ್ನು ಹೊಂದಿದೆ ಎನ್ನಲಾಗುತ್ತದೆ. ಸಿಂಹರಾಶಿಯವರು ಶ್ರೀವಾಂಚಿಯಂ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಆಗುವ ಪ್ರಮುಖ ಪ್ರಯೋಜನಗಳು: ಪಿತೃದೋಷ ನಿವಾರಣೆ. ನಿಮ್ಮ ಜಾತಕದಲ್ಲಿ ಪಿತೃದೋಷವಿದ್ದರೆ ಇಲ್ಲಿನ ಪವಿತ್ರ ತೀರ್ಥವಾದ ಗುಪ್ತಗಂಗಾದಲ್ಲಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಪಿತೃತರ್ಪಣ ಅಥವಾ ಪೂಜೆ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ. ಶನಿ ದೋಷದಿಂದ ಪರಿಹಾರ. ಸೂರ್ಯ ಮತ್ತು ಶನಿ ತಂದೆ ಮಗನಾಗಿದ್ದರೂ ಜ್ಯೋತಿಷ್ಯದಲ್ಲಿ ಶತ್ರುಗಳೆಂದು ಪರಿಗಣಿಸಲಾಗುತ್ತದೆ. ಸಿಂಹ ರಾಶಿಯವರು ಎದುರಿಸುವ
ಶನಿ ದೋಷ, ಶನಿ ದೆಸೆ ಅಥವಾ ಅಷ್ಟಮ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಈ ದೇವಸ್ಥಾನದ ಭೇಟಿ ಅತ್ಯಂತ ಪರಿಣಾಮಕಾರಿ. ಅನಾರೋಗ್ಯ ಮತ್ತು ಭಯ ನಿವಾರಣೆ. ಈ ಕ್ಷೇತ್ರದಲ್ಲಿ ಯಮಧರ್ಮರಾಜನಿಗೆ ಪ್ರತ್ಯೇಕ ಸನ್ನಿಧಿ ಇದೆ. ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ಅಕಾಲ ಮೃತ್ಯು, ಭಯ ಮತ್ತು ದೀರ್ಘಕಾಲದ ಅನಾರೋಗ್ಯಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಯಶಸ್ಸು ಮತ್ತು ಸಮೃದ್ಧಿ. ಸಿಂಹರಾಶಿಯವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ನ್ಯಾಯಯುತ ಯಶಸ್ಸನ್ನು ಪಡೆಯಲು ಇಲ್ಲಿನ ಶಿವನ ಆಶೀರ್ವಾದ ಸಹಕಾರಿಯಾಗಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆಯೆಂದರೆ ಇಲ್ಲಿ ಶಿವಲಿಂಗವು ಪೂರ್ವ ಮತ್ತು ಪಶ್ಚಿಮ ಎರಡೂ ದಿಕ್ಕಿಗೆ ಮುಖ ಮಾಡಿದೆ. ಆದ್ದರಿಂದ ಪೂಜೆಗಳನ್ನು ಎರಡೂ ದಿಕ್ಕುಗಳಲ್ಲಿ ನಡೆಸಲಾಗುತ್ತದೆ. ಇಲ್ಲಿನ ಮತ್ತೊಂದು ಮುಖ್ಯ ಆಕರ್ಷಣೆ ಅಂದರೆ ಯಮಧರ್ಮರಾಜ. ಸಾಮಾನ್ಯವಾಗಿ ಶಿವನ ದೇವಸ್ಥಾನಗಳಲ್ಲಿ ಗಣಪತಿಯನ್ನು ಮೊದಲು ಪೂಜಿಸಲಾಗುತ್ತದೆ. ಆದರೆ ಇಲ್ಲಿ ಯಮಧರ್ಮರಾಜನಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಯಮನು ಕೂಡ ಈ ಸ್ಥಳದಲ್ಲಿ ತಪಸ್ಸು ಮಾಡಿ ತನ್ನ ದೋಷಗಳನ್ನು ಕಳೆದುಕೊಂಡಿದ್ದನು. ಯಮಧರ್ಮರಾಜನಿಗೆ ಪ್ರತ್ಯೇಕ ಸನ್ನಿಧಿ. ಈ ದೇವಾಲಯದ ಅತ್ಯಂತ ವಿಶಿಷ್ಟ ಅಂಶವೆಂದರೆ ಇಲ್ಲಿ ಮೃತ್ಯುದೇವನಾದ ಯಮಧರ್ಮರಾಜನಿಗೆ ಪ್ರತ್ಯೇಕ ಗುಡಿಯಿದೆ. ಭಕ್ತರು ಮೊದಲು ಯಮನನ್ನು ಪೂಜಿಸಿ ನಂತರವಷ್ಟೇ ಶಿವನ ದರ್ಶನ ಪಡೆಯುವುದು ಇಲ್ಲಿನ ಸಂಪ್ರದಾಯ. ಮೃತ್ಯುಭಯ ನಿವಾರಣೆ. ಇಲ್ಲಿ ಪೂಜೆ ಮಾಡುವುದರಿಂದ ಮರಣದ ಭಯ ಅಂದರೆ ಮೃತ್ಯು ಭಯ ದೂರವಾಗುತ್ತದೆ ಮತ್ತು ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆಯಿದೆ. ಕಾಶಿಗೆ ಸಮಾನ. ಈ ಕ್ಷೇತ್ರವನ್ನು ಕಾಶಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಗಂಗೆಯು ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಇಲ್ಲಿನ ಗುಪ್ತಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿದಳು ಎಂಬ ಪುರಾಣ ಕಥೆಯಿದೆ. ರಾಹುಕೇತು ಪೂಜೆ. ಇಲ್ಲಿ ರಾಹು ಮತ್ತು ಕೇತು ಒಂದೇ ವಿಗ್ರಹದಲ್ಲಿ ಕಾಣಸಿಗುತ್ತಾರೆ. ನಾಗದೋಷ ಅಥವಾ ಸರ್ಪದೋಷ ನಿವಾರಣೆಗೆ ಇದು ಪ್ರಸಿದ್ಧ ತಾಣ. ದೇವಸ್ಥಾನದ ಸಮಯ. ದೇವಾಲಯವು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಹೇಗೆ ತಲುಪುವುದು? ಶ್ರೀವಾಂಚಿಯಂ ತಮಿಳುನಾಡಿನ ಕುಂಭಕೋಣಂನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳು ತಿರುಚಿರಾಪಳ್ಳಿ ಅಥವಾ ತಂಜಾವೂರಿನಲ್ಲಿವೆ. ಅಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಬಸ್ ಮೂಲಕ ದೇವಸ್ಥಾನ ತಲುಪಬಹುದು. ವಿಶೇಷ ದಿನಗಳು. ಅಮಾವಾಸ್ಯೆ ದಿನಗಳು, ಮೃಗಶಿರ ನಕ್ಷತ್ರದ ದಿನಗಳು ಮತ್ತು ಶನಿವಾರ ಅಥವಾ ಭಾನುವಾರ ಭೇಟಿ ನೀಡುವುದು ವಿಶೇಷ ಫಲವನ್ನು ನೀಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರಿಗೆ ಶ್ರೀವಾಂಚಿಯಂ ದೇವಸ್ಥಾನ ಎಷ್ಟು ಮಹತ್ವದ್ದಾಗಿದೆ ಎಂದು. ಆದ್ದರಿಂದ ಸಮಯ ಮಾಡಿಕೊಂಡು ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸಿಂಹರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು
ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.